ಓಹೋ, 5 ವರ್ಷದ ಮಗುಗೆ ಹೀಗೆ ಎಕ್ಸ್ಪ್ಲೇನ್ ಮಾಡೋದಾ? ಸಂಗಮ್ ವಾಯ್ಸ್ ಕೇಳಿ ಇಂಚರ ಬೆಚ್ಬಿದ್ಲು. ಇಂಚರ ಮತ್ತೆ ಆರ್ಯ ಇಬ್ರು ಹಿಂದೆ ತಿರುಗ್ ನೋಡಿದ್ರು. ಸಂಗಮ್ ರೂಮ್ ಡೋರ್ ಹತ್ರ ನಿಂತಿದ್ದ. ಇಂಚರ ಸಂಗಮ್ ಇಷ್ಟೊತ್ತಲ್ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ, ಅದು ಇಷ್ಟು ಬೇಗ. ಅವನ್ ಖಂಡಿತ ತನ್ನ ಮತ್ತೆ ಆರ್ಯನ್ ನಡುವೆ ಆಗಿದ್ ಮಾತುಕತೆನ ಕೇಳಿಸ್ಕೊಂಡಿದ್ದಾನೆ. ಆರ್ಯನ್ನ ಸಂಗಮ್ ತೊಡೆ ಮೇಲ್ ಕೂರಿಸ್ಕೊಂಡು ಸೂಪ್ ಕುಡಿಸ್ತಾ ಇದ್ದ. ಆರ್ಯನ್ ಹ್ಯಾಪಿ ಫೇಸ್ ನೋಡಿ ಅವಳಿಗೆ ಅವನ್ ಮಾತು ನಗುನ ತಡಿಬೇಕು ಅನ್ನಿಸ್ಲಿಲ್ಲ. ಸಂಗಮ್ ಯಾವತ್ತು ಎಲ್ಲಾರ್ ಜೊತೆ ಕೂತ್ಕೊಂಡು ಊಟ ಮಾಡ್ದೇ ಇದ್ದೋನು ಇವತ್ತು ಆರ್ಯನ್ಗೋಸ್ಕರ ಒಟ್ಟಿಗೆ ಊಟ ಮಾಡ್ಲೇಬೇಕಾಗ್ ಬಂತು. ಇಂಚರ ಮತ್ತೆ ಆರ್ಯ ಇಬ್ರು ಊಟಕ್ಕೆ ಅಂತ ಕೆಳಗ್ ಬಂದ್ರು. ಕೆಳಗ್ ಬಂದ ತಕ್ಷಣ ಇಂಚರಾಗೆ ಅಲ್ಲಿದ್ದ ಡೈನಿಂಗ್ ಟೇಬಲ್ ನೋಡಿ ಶಾಕ್ ಆಯ್ತು. ಅವಳು ತನ್ನ ಲೈಫ್ನಲ್ಲಿ ಇಷ್ಟು ದೊಡ್ಡ ಡೈನಿಂಗ್ ಟೇಬಲ್ ಜೊತೆಗೆ ಅದರ ಮೇಲಿದ್ದ ವೆರೈಟಿ ಡಿಶಸ್ನ ಯಾವತ್ತೂ ನೋಡಿರ್ಲಿಲ್ಲ. ದೊಡ್ಡ ಟೇಬಲ್ ತುಂಬಾ ಲೈನಲ್ಲಿ ವೆರೈಟಿ ಅಡ್ಗೆ ಇಟ್ಟಿದ್ರು. ಸ್ಟಾರ್ಟರ್ಸ್ 6 ವೆರೈಟಿ ಇತ್ತು. ವಾವ್, ಇಷ್ಟೊಂದು ಡಿಶಸ್! ಫ್ರೆಂಡ್, ಇಷ್ಟೊಂದು ಊಟನ ಯಾರ್ ತಿಂತಾರೆ? ಯಾರಾದ್ರೂ ಗೆಸ್ಟ್ ಬರ್ತಿದಾರಾ ಅಂತ ಆರ್ಯ ಇನ್ನೋಸೆಂಟ್ ಆಗಿ ಕೇಳ್ದ. ನೀನ್ ಎಲ್ಲದನ್ನೂ ತಿಂತೀಯ ಆರ್ಯ ಪುಟ್ಟ? ನೋಡು, ನೀನು ಏನೇನ್ ಬೇಕು ಅಂತ ಹೇಳಿದ್ಯೋ ಅದ್ ಎಲ್ಲ ಮಾಡಿದೀನಿ ಅಂತ ಮಾಲ್ತಿ ನಗ್ತಾ ಆರ್ಯನ್ನ ಎತ್ಕೊಂಡ್ಲು. ಇದೆಲ್ಲ ನನಗ? ಅಜ್ಜಿ, ಯು ಆರ್ ದಿ ಬೆಸ್ಟ್, ಇದೆಲ್ಲ ನನ್ ಫೇವ್ರೇಟ್ ಅಂತ ಆರ್ಯ ಸ್ಮೈಲ್ ಮಾಡ್ತಾ ಹೇಳ್ದ. ಆಂಟಿ, ಯಾಕೆ ಇದನ್ನೆಲ್ಲ ಮಾಡಕ್ ಹೋದ್ರಿ? ಯಾಕೆ ಸುಮ್ನೆ ತೊಂದ್ರೆ ಅಂತ ಇಂಚರ ಕೇಳಿದ್ಲು. ಅವಳಿಗೆ ಹೇಗೆ ಸಂಗಮ್ಗೆ ತೊಂದ್ರೆ ಕೊಡೋಕೆ ಇಷ್ಟ ಇರ್ಲಿಲ್ವೋ ಅದೇ ರೀತಿ ಫ್ಯಾಮ್ಲಿಲೇ ಆಗಿರ್ಲಿ ಇಲ್ಲ ಕೆಲ್ಸದವ್ರಲ್ಲೇ ಆಗಿರ್ಲಿ ಯಾರ್ಯಾರ್ಗೂ ಅವಳು ಹೊರೆ ಆಗೋಕೆ ಇಷ್ಟಪಡ್ಲಿಲ್ಲ. ಅಯ್ಯೋ, ಅದ್ರಲ್ಲಿ ತೊಂದ್ರೆ ಏನ್ ಬಂತ್ ಹೇಳು? ಇವತ್ತು ನಿಮ್ ಫಸ್ಟ್ ಡೇ ಇಲ್ಲಿ. ನಾನು ಆರ್ಯ ಪುಟ್ಟಂಗೆ ಏನ್ ತಿನ್ನಕ್ ಬೇಕೋ ಅದನ್ನೇ ರೆಡಿ ಮಾಡ್ಬೇಕಿತ್ತು ಅಲ್ವಾ? ಅದನ್ನೇ ನಾನ್ ಮಾಡಿದೀನಿ. ಕರೆಕ್ಟ್ ಅಲ್ವಾ ಮಗ್ನೇ? ಮಾಲ್ತಿ ಹೇಳ್ತಾ ಸಂಗಮ್ ಕಡೆ ತಿರುಗಿ ನೋಡಿದ್ಲು. ಸಂಗಮ್ ಹೌದೌದು ಕರೆಕ್ಟ್ ಅಂತ ತಲೆ ದೂಗ್ದ. ಬಾಪುಟ, ಕೂತ್ಕೋ, ನಾನೇ ನಿಂಗೆ ಊಟ ಮಾಡಿಸ್ತೀನಿ. ಇಂಚರ ಮೇಡಮ್, ನೀವು ಬನ್ನಿ ಅಂತ ಮಾಲತಿ ಆರ್ಯನ್ನ ಟೇಬಲ್ ಮೇಲ್ ಕೂರ್ಸಿ ಇಂಚರಾಗೂ ಕೂತ್ಕೊಳ್ಳೋಕೆ ಹೇಳಿದ್ಲು. ಮಾಲ್ತಿ ಎಲ್ಲರಿಗೂ ಬಡ್ಸಿ ಸ್ವಲ್ಪ ಹಿಂದೆ ಹೋಗ್ ನಿಂತ್ಲು. ಸಂಗಮ್ ಮಾಲ್ತಿ ಹಿಂದೆ ಹೋಗ್ ನಿಂತಿದ್ ನೋಡಿ, ಆಂಟಿ, ನೀನ್ ಯಾಕೆ ಅಲ್ಲಿ ನಿಂತಿದ್ಯಾ? ನೀನು ಬಾ, ನಮ್ ಜೊತೆ ಕೂತ್ಕೊಂಡು ಊಟ ಮಾಡು ಅಂತ ಕರ್ದ. ಮಾಲ್ತಿ ಸಂಕೋಚದಲ್ಲಿ, ಓಹ್ ಇಲ್ಲಪ್ಪ, ನೀವು ಆರಾಮಾಗಿ ಊಟ ಮಾಡಿ, ನಾನು ಆಮೇಲ್ ಮಾಡ್ತೀನಿ ಅಂತ ಹೇಳಿದ್ಲು. ನೀವು ತುಂಬಾ ಇಷ್ಟಪಟ್ಟು ಇಷ್ಟೆಲ್ಲ ಅಡ್ಗೆ ಮಾಡಿದೀರಾ. ನಿಮ್ಮನ್ ಬಿಟ್ಟು ತಿಂದ್ರೆ ಅದ್ರಲ್ಲಿ ಮಜಾ ಇರಲ್ಲ. ಬನ್ನಿ, ನಮ್ ಜೊತೆನೆ ಊಟ ಮಾಡಿ, ನಮ್ಗೂ ಇಷ್ಟ ಆಗತ್ತೆ ಅಂದ್ಲು. ಮಾಲ್ತಿನ ಫ್ಯಾಮಿಲಿಯೋಳು ಅನ್ನೋ ಹಾಗೇನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿದ್ಲು. ಮೇಡಮ್, ನೀವ್ ತಿನ್ನಿ, ನಾನು ಆಮೇಲೆ ತಿಂತೀನಿ. ನಿಮ್ಗೂಟ ಇಷ್ಟ ಆದ್ರೆ ನಮ್ಗೆ ತುಂಬಾ ಖುಷಿ ಆಗತ್ತೆ ಅಂತ ಮಾಲ್ತಿ ಹೇಳಿದ್ಲು. ಅಜ್ಜಿ ಬನ್ನಿ, ನಂಗ್ ತುಂಬಾ ಹಸ್ವಾಗ್ತಿದೆ ಅಂತಂದ. ಹಿಂಗ್ ಹೇಳ್ತಾ ಆರ್ಯ ಮಾಲ್ತಿ ಹತ್ರ ಇರೋ ಒಂದು ಚೇರನ್ನ ಅವನ್ ಶಕ್ತಿ ಎಲ್ಲ ಉಪಯೋಗಿಸಿ ಅವ್ರ ಹತ್ರ ಎಳಿಯೋದಕ್ಕೆ ಶುರು ಮಾಡ್ದ. ಎಲ್ಲರಿಗೂ ಇದನ್ನ ನೋಡಿ ಶಾಕ್ ಆಯ್ತು. ಏನ್ ಮಾಡ್ತಿದ್ಯಾ ಆರ್ಯ ಪುಟ್ಟ ಅಂತ ಮಾಲ್ತಿ ಕೇಳಿದ್ಲು. ಅಷ್ಟೊತ್ತಿಗೆ ಆರ್ಯ ನಿಧಾನಕ್ಕೆ ಆ ಚೇರ್ನ ಅವನ್ ಕೂತ್ಕೊಂಡಿದ್ದ ಜಾಗದ ಹತ್ರ ತಂದಿಟ್ಟು, ಬನ್ನಿ ನನ್ ಪಕ್ಕ ಕೂತ್ಕೊಳ್ಳಿ, ಬೇಗ, ನಂಗ್ ಹಸು ತಡ್ಕೊಳಕ್ ಆಗ್ತಿಲ್ಲ ಅಂದ. ಇಂಚರ ಮತ್ ಆರ್ಯ ಕರ್ದಿದ್ದಕ್ಕೆ ಸರಿ ಅಂತ ಹೋಗಿ ಆರ್ಯನ್ ಪಕ್ಕ ಕೂತ್ಕೊಂಡ್ಲು. ಹಾಗೆ ಅವಳೆ ಆರ್ಯಂಗೆ ಪ್ರೀತಿಲಿ ಊಟ ಮಾಡಿಸ್ತಾ ಇಂಚರಾನೇ ನೋಡ್ತಿದ್ಲು. ಆರ್ಯ ಊಟ ಆದ್ಮೇಲೆ ಇಂಚರಾಗೆ ಡಿಸ್ಟರ್ಬ್ ಮಾಡದೆ ಅವನ್ ರೂಮಿಗೆ ಹೋದ. ಈ ಕಡೆ ಇಂಚರ ಫಸ್ಟ್ ಫ್ಲೋರ್ ಅಲ್ಲಿರೋ ಲಿವಿಂಗ್ ರೂಮ್ ನಲ್ಲಿ ಅವಳ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೊಂಡಿದ್ಲು. ಅವಳಿಗೆ ಅವಳ ಕಂಪ್ನಿಯಿಂದ ಯಾವ ಹೋಪ್ಸ್ ಕೂಡ ಕಾಣಿಸ್ತಾ ಇರ್ಲಿಲ್ಲ. ಅದಕ್ಕೆ ಸೀರಿಯಸ್ ಆಗಿ ಬೇರೆ ಕಡೆ ಕೆಲ್ಸಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡ್ಲು. ಅವಳೀಗ ದೊಡ್ಡ ಕೋಟ್ಯಾಧೀಶ್ವರನ್ ಹೆಂಡತಿ ಆಗಿದ್ರು ಅವಳಿಗೆ ಅವಳ ಕೆಲ್ಸ ಮುಂಚಿನ ತರಾನೇ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇಂಚರ ಬಾಲ್ಕನಿ ಹತ್ರದ ಲಿವಿಂಗ್ ರೂಮ್ ನಲ್ಲಿ ಆರಾಮಾಗಿ ಕೂತಿದ್ಲು. ಅವಳಿಗೆ ಆ ಜಾಗ ತುಂಬಾ ಪೀಸ್ಫುಲ್ ಅನ್ನಿಸ್ತು. ಸಂಗಮ್ ಅದೇ ಟೈಮ್ಗೆ ಅವನ್ ರೂಮ್ ಕಡೆ ಹೋಗ್ತಿದ್ದ. ಇಂಚರ ಇದ್ದಿದ್ ನೋಡಿ, ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತ. ಇಂಚರ ಹೆಚ್ಚೇನು ಮಾತಾಡ್ದೆ,
ಏನಿಲ್ಲ, ಸುಮ್ನೆ ಕೂತಿದ್ದೀನಿ ಅಂತ ಹೇಳಿದ್ಲು. ಸಂಗಮ್ ಅವಳ ಮುಖದಲ್ಲಿ ಟೆನ್ಷನ್ ಮತ್ತೆ ಗಾಬರಿ ಇರೋದನ್ನ ಗಮನಿಸ್ದ. ಅವನಿಗೆ ಏನೋ ಸರಿ ಇಲ್ಲ ಅಂತ ಗೊತ್ತಾಯ್ತು. ಶ್ಯೂರ್ ಅಂತ ಮತ್ತೆ ಕಾಮಾಗ್ ಕೇಳ್ದ. ಅವನ್ ವಾಯ್ಸಲ್ಲಿ ಯಾವುದೇ ತರ ರೂಡ್ನೆಸ್ ಆಗ್ಲಿ ಫೋರ್ಸ್ ಆಗ್ಲಿ ಇರ್ಲಿಲ್ಲ. ಅಷ್ಟೊತ್ತಿಗೆ ಇಂಚರಾಗೆ ಅವಳ ಕಂಡೀಷನ್ ಮೇಲೆ ತುಂಬಾ ಕೋಪ ಬಂತು. ಮೊದಲನೇ ಸಲ ಅವಳು ಕೋಪನ ತಡ್ಕೊಂಡಿದ್ಲು. ಆದ್ರೆ ಯಾವಾಗ ಸಂಗಮ್ ಮತ್ತೆ ಹಿಂಗ್ ಕೇಳಿದ್ನೋ ಅವಳಿಗೆ ತಡ್ಕೊಳೋಕಾಗ್ಲಿಲ್ಲ. ಸ್ವಲ್ಪ ದಿನದ ಮುಂಚೆ ನನ್ಗೊಂದ್ ಕೆಲ್ಸ ಸಿಕ್ಕಿತ್ತು. ಅದೊಂದ್ ಸಣ್ಣ ಕಂಪ್ನಿ. ಆದ್ರೆ ಇವತ್ತು ಅವ್ರು ನಂಗೆ ಮನೇಲಿ ಕೂತ್ಕೊಳ್ಳೋಕ್ ಹೇಳ್ತಿದ್ದಾರೆ. ಅದೇನೋ ರೀಸ್ಟ್ರಕ್ಚರಿಂಗ್ ಆಗ್ತಿದ್ಯಂತೆ. ಅದರಿಂದ ಯಾವ ಎಂಪ್ಲಾಯಿನ ಉಳಿಸ್ಕೋತಾರೆ ಮತ್ ಯಾರನ್ನ ಫೈರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್ ಹೇಳೋಕೆ ಕಾಲ್ ಬರ್ಬೋದು. ನಾನೀಗ ಒಂದ್ ದೋಣಿಲಿದ್ದೀನಿ. ಅದು ಮುಳುಗುತ್ತೋ ದಡ ಮುಟ್ಟುತ್ತೋ ನಂಗ್ ಗೊತ್ತಾಗ್ತಿಲ್ಲ ಅಂತ ಗಾಬ್ರಿಲಿ ಅವಳಿಗಾಗ್ತಿರೋ ಕಷ್ಟನ ಹೇಳ್ಕೊಂಡ್ಲು. ಓಕೆ, ಹಾಗಿದ್ರೆ ಅವನು ಏನನ್ನೋ ಹೇಳೋಕ್ ಮುಂಚೆ ಇಂಚರ ಮತ್ತೆ ನಂಗ್ ಒಂದ್ ಅರ್ಥ ಆಗ್ತಿಲ್ಲ. ಒಬ್ಬ ಕಂಪ್ನಿ ಬಾಸ್ ಇಷ್ಟು ಸ್ಟುಪಿಡ್ ಆಗಿರೋಕೆ ಹೇಗ್ ಸಾಧ್ಯ ಅಂತ. ಅಲ್ಲ, ಕಂಪ್ನಿ ಲಾಸಲ್ಲಿದ್ರೆ ಅದ್ರ ಮೇಲೆ ಹೇಗ್ ಲೇ ಆಫ್ಸ್ ಮಾಡ್ತಾರೆ? ಅವರಿಗೆ ಕೇಪಬಲ್ ಎಂಪ್ಲಾಯೀಸ್ ಬೇಡ ಅಂದ್ರೆ ಏನಕ್ಕೆ ಹೈಯರ್ ಮಾಡ್ಬೇಕು? ಜನಗಳಿಗೆ ಕೆಲ್ಸದ ಆಸೆ ತೋರಿಸಿ ಮನೇಲ್ ಕೂರೋಕ್ ಹೇಳೋಕೆ ಅದ್ ಹೇಗ್ ಮನ್ಸ್ ಬರುತ್ತೋ ಇವ್ರಿಗೆಲ್ಲ. ಅತ್ಲಾಗೆ ಜಾಬ್ ಇದೆ ಅಂತಾನೂ ಇಲ್ಲ, ಇಲ್ಲ ಅಂತಾನೂ ಇಲ್ಲ ಅಂದ್ಲು. ಆದ್ರೆ ಸಂಗಮ್ಗೆ ಇಂಚರ ಕೋಪ ಮಾಡ್ಕೊಂಡಿರೋದು ಅವನ್ ಕಂಪ್ನಿ ಮೇಲೆ ಅಂತ ಗೊತ್ತಾಯ್ತು. ಅವಳ ಮಾತ್ ಕೇಳಿ ಸಂಗಮ್ಗೆ ಲೇ ಆಫ್ ಮಾಡೋದ್ರಿಂದ ಆಗೋ ತೊಂದರೆಗಳೆಲ್ಲ ಗೊತ್ತಾಯ್ತು. ಯಾವ್ದಾದ್ರೂ ಕಂಪ್ನಿ ಇಷ್ಟೊಂದ್ ಜನರನ್ನ ಲೇ ಆಫ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ತುಂಬಾ ಕಾರಣಗಳಿರುತ್ತೆ. ಒಬ್ಬ ಓನರ್ ಆ ಕಂಪ್ನಿನ ಟೇಕ್ ಓವರ್ ಮಾಡಿದ್ರೆ ಅವನ್ ಕಂಪ್ನಿ ಕಂಡೀಷನ್ಸ್ ಎಲ್ಲ ಅಪ್ಲೈ ಆಗತ್ತೆ. ಕಂಪ್ನಿ ಏನಾದ್ರೂ ಲಾಸಲ್ಲಿದೆ ಅಂದ್ರೆ ಅವಾಗ ಬರೀ ಕೇಪಬಲ್ ಎಂಪ್ಲಾಯೀಸ್ನ ಇಟ್ಕೊಂಡು ಅವ್ರಿಗ್ ಮಾತ್ರ ಸ್ಯಾಲ್ರಿ ಕೊಟ್ಟು ಇನ್ಕೇಪಬಲ್ ಎಂಪ್ಲಾಯೀಸ್ನ ಮನೆಗ್ ಕಳಿಸ್ತಾರೆ. ಅಂಡ್ ಇದೊಂದ್ ಸ್ಮಾರ್ಟ್ ಡಿಸಿಷನ್ ಅಂತ ಸಂಗಮ್ ಇಂಚರಾಗೆ ಅವನ್ ಡಿಸಿಷನ್ ಬಗ್ಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದ. ನನ್ಗಿದೆಲ್ಲ ಅರ್ಥ ಆಗತ್ತೆ, ನಿಮ್ಗೂ ಇದು ಹೇಳೋಕ್ ಈಸಿ. ಆದ್ರೆ ನಿಮಗ್ ಗೊತ್ತಲ್ವಾ ನಾನ್ ಎಷ್ಟು ವರ್ಷದಿಂದ ಜಾಬ್ ಹುಡುಕ್ತಿದೀನಿ ಅಂತ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾನ್ ಸುಮಾರು ರಿಜೆಕ್ಷನ್ಸ್ನ ಫೇಸ್ ಮಾಡ್ಬೇಕಾಯ್ತು. ಅದಾದ್ಮೇಲೆ ನನಗೆ ಈ ಜಾಬ್ ಸಿಕ್ತು. ನನ್ನ ಪ್ರೊಫೆಷನಲ್ ಕರಿಯರಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಇಂಚರ ಅವಳ ಮನಸ್ ಬಿಚ್ಚಿ ಎಲ್ಲ ಹೇಳಿದ್ಲು. ಜೊತೆಗೆ ಈ ಕಂಪ್ನಿ ಸಂಬಂಧಪಟ್ಟಿದ್ದ ಇನ್ನೊಂದ್ ವಿಷಯ ಹೇಳ್ಬೇಕು ಅಂತ ಅವಳಿಗನ್ನಿಸ್ತು. ನಮ್ ಹಳೆ ಬಾಸ್ ಸ್ವಲ್ಪ ವಿಚಿತ್ರ ಇದ್ರು. ಇಡೀ ಆಫೀಸ್ ಅವರನ್ನ ಕ್ರಿಟಿಸೈಸ್ ಮಾಡ್ತಿದ್ರು. ನಮ್ ಕಂಪ್ನಿ ಆಕ್ಟರ್ಸ್ಗೆ ಅವ್ರು ಫೂಲ್ ಮಾಡ್ತಿದ್ರಂತೆ. ಅಂದ್ರೆ ಅದ್ ಹೇಗೆ ಅಂತ, ಒಂದ್ ಕಂಪ್ನಿ ಓನರ್ ಆಗಿ ಹೇಗೆ ಇಷ್ಟು ದೊಡ್ಡ ಫ್ರಾಡ್ ಮಾಡೋಕ್ ಸಾಧ್ಯ? ಇಂಚರ ಹೇಳಿದ್ಲು. ಸಂಗಮ್ಗೆ ವಿಕಾಸ್ ಬಗ್ಗೆ ಅಲ್ಲಿ ಇಲ್ಲಿ ಆಫೀಸಲ್ಲಿ ಕೇಳಿದ ವಿಷಯ ಎಲ್ಲ ಈಗ ಇಂಚರ ಕೋಪದ ಮಾತಲ್ಲಿ ಕೇಳಿಸ್ತಿತ್ತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.